ವೆಲ್ಕಮ್ ಯು ಆಲ್. ಈಗ ನೆಕ್ಸ್ಟ್ ಮೆಥಡ್ ನೋಡೋಣ. ನೆಕ್ಸ್ಟ್ ಮೆಥಡ್ ಯಾವುದಂದ್ರೆ ಬರ್ಕೊಡ್ರಿ, ಯೂಲರ್ ಕಾಚಿಸ್ ಹೋಮೋಜಿನಿಯಸ್ ಲೀನಿಯರ್ ಇಕ್ವೇಶನ್. ಯೂಲರ್ಸ್ ಕಾಚಿಸ್ ಹೋಮೋಜಿನಿಯಸ್ ಲೀನಿಯರ್ ಇಕ್ವೇಶನ್ಸ್, ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್. ಇದು ಫಾರ್ಮ್ ಹೆಂಗಿರ್ತದ ಅಂದ್ರ, ಇದು ಎಲ್ಲಾ ಕಡೆ ಅಪ್ಲೈ ಮಾಡಕ್ ಬರಂಗಿಲ್ಲ. ಇವ್ರದ್ದು ಅಪ್ಲೈ ಮಾಡ್ಬೇಕಾದ್ರೆ ಇವ್ರಂಗ ಫಾರ್ಮ್ ಇರ್ಬೇಕು. ಇವ್ರದ್ದು ಹೆಂಗ್ ಫಾರ್ಮ್ ಇರ್ಬೇಕಂತಂದ್ರೆ, ಎಕ್ಸ್ ಒಂದ್ ಏನೋ ಒಂದು ಪವರ್ ಇರ್ತಂತ ತಿಳ್ಕೊಡ್ರಿ, ಅದರಷ್ಟು ಟೈಮ್ಸ್ ಡಿಫ್ರೆನ್ಶಿಯೇಷನ್ ಅದ್ರ ಪಕ್ಕಕ್ಕೆ ಇರ್ಬೇಕು. ಈಗ ಎಕ್ಸ್ ಕ್ಯೂಬ್ ಇತ್ತಂದ್ರ ಡಿ ಕ್ಯೂಬ್ ಬೈ ವೈ ಬೈ ಡಿ ಎಕ್ಸ್ ಕ್ಯೂಬ್ ಇರ್ಬೇಕು. ಎಕ್ಸ್ ಸ್ಕ್ವೇರ್ ಇತ್ತಂದ್ರ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇರ್ಬೇಕು. ಹಂಗ ಪ್ಲಸ್ ಒಂದ್ ಏನೋ ಒಂದು ಕಾನ್ಸ್ಟೆಂಟ್, ಮತ್ತೆ ಎಕ್ಸ್ ಟು ದಿ ಪವರ್ ಆಫ್ ಎನ್ ಮೈನಸ್ ಒನ್ ಇತ್ತಂದ್ರ ಡಿನೂ ಕೂಡ ಅಷ್ಟೇ ಟೈಮ್ಸ್ ಡಿಫ್ರೆನ್ಶಿಯೇಷನ್ ಆಗಿರ್ಬೇಕು. ಹಂಗ ಬಹಳಷ್ಟು ಇದ್ವು ಅಂತ ತಿಳ್ಕೊಡ್ರಿ. ಎಲ್ಲಿವರೆಗೂ ಕೆ ಎನ್ ವೈ ತನಕ ಇತ್ತಂದ್ರ, ದಟ್ ಈಸ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಒಂದು ಫಂಕ್ಷನ್ ಆಫ್ ಎಕ್ಸ್ ಇತ್ತಂದ್ರೆ, ಹಿಂಗಿತ್ತಂದ್ರೆ ಅವ್ರು ಏನ್ ಹೇಳ್ತಾನೆ ಅಂದ್ರ, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ನಿಮ್ಗೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಹಿಂಗಿತ್ತಂದ್ರೆ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ನ ಡಿ ವೈ ಅಂತ ಬರ್ಕೊಡ್ರಿ, ಎಕ್ಸ್ ಸ್ಕ್ವೇರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ನ ಡಿ ಇಂಟು ಡಿ ಮೈನಸ್ ಒನ್ ಇಂಟು ವೈ ಅಂತ ಬರ್ಕೊಡ್ರಿ, ಎಕ್ಸ್ ಕ್ಯೂಬ್ ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಅನ್ನ ಡಿ ಇಂಟು ಡಿ ಮೈನಸ್ ಒನ್ ಇಂಟು ಡಿ ಮೈನಸ್ ಟೂ ಇಂಟು ವೈ ಅಂತ ಬರ್ಕೊಡ್ರಿ. ಹಿಂಗ ಸೋ ಆನ್. ಓಕೆನಾ? ಈ ಟೈಪ್ ಬರ್ಕೊಂತ ಬಹಳ ಈಸಿ. ಸಬ್ಸ್ಟಿಟ್ಯೂಷನ್ ಡೆಡ್ ಈಸಿ ಇದು. ಹೌದಾ? ಕಾಚೀಸ್ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕೇಳೋ ಪಾಸಿಬಿಲಿಟಿ ಭಾಳ ಅದಾವ ಈ ಈ ಈ ಇಕ್ವೇಶನ್ ಮೇಲೆ. ರೈಟಾ? ಒಂದು ಪ್ರಾಬ್ಲಮ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ಬಿಡ್ತದೆ. ಮಾಡೋಣ? ಓಕೆ, ಬರ್ಕೊಡ್ರಿ. ಪ್ರಾಬ್ಲಮ್ ಎಕ್ಸ್ ಸ್ಕ್ವೇರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 0. ಓಕೆ, ಫಸ್ಟ್ ಇದು ಎಕ್ಸಾಮ್ ಒಳಗೆ ಇಂಥದ್ದು ಕೊಟ್ಟಿದ್ರೆ ಅಂತ ತಿಳ್ಕೊಳ್ರಿ. ಕೊಟ್ಟ ತಕ್ಷಣ ನೀವೇನ್ ಮಾಡ್ಬೇಕು? ಮೇನ್ ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಐತಿಲ್ಲ, ಅದ್ರೊಳಗೆ ಮಾಡಕ್ ಬರ್ತಾನೆ? ಇದು ಬರಂಗಿಲ್ಲ. ಯಾಕಂದ್ರ ಇಲ್ಲಿ ಕಾನ್ಸ್ಟೆಂಟ್ಸ್ ಇದ್ವು ಅಂದ್ರೆ ಬರ್ತಿತ್ತು. ಇಲ್ಲಿ ಏನಿರ್ಬೇಕು? ಕಾನ್ಸ್ಟೆಂಟ್ಸ್ ಇರ್ಬೇಕು. ಅವಾಗ ಏನಂತ ಬರ್ದಿ, ಇಲ್ಲಿ ಏನಾರ ಕಾನ್ಸ್ಟೆಂಟ್ ಇದ್ದಿತ್ತಂದ್ರ ನೀವು 5d ಸ್ಕ್ವೇರ್ ಮೈನಸ್ 5d ಹಿಂಗೆಲ್ಲ ಬರಿತಿದ್ದಿ. ಬಟ್ ಇಲ್ಲಿ ಕಾನ್ಸ್ಟೆಂಟ್ ಇಲ್ಲ, ಎಕ್ಸ್ ಅದಾವ. ಎಕ್ಸ್ ಬರ್ದನಂದ ತಕ್ಷಣ ನೀವೇನ್ ಮಾಡ್ಬಿಡಕ್, ಇದನ್ನ ಯೂಲರ್ಸ್ ಯೋಚನೆ ಮಾಡ್ಬೇಕು. ಯೂಲರ್ಸ್ ಯೋಚನೆ ಮಾಡ್ಬೇಕಾದ್ರೆ ಮತ್ತೆ ಯೋಚನೆ ಮಾಡ್ಬೇಕು ಏನಂತ, ಇಲ್ಲಿ 2 ಬರ್ದನಂದ್ರ ಇಲ್ಲಿ 2 ಬರ್ದಿರ್ಬೇಕು, ಇಲ್ಲಿ 1 ಪವರ್ ಐತಂದ್ರೆ ಇಲ್ಲಿ 1 ಇರ್ಬೇಕು. ಹಿಂಗಿತ್ತಂದ್ರೆ ಮಾತ್ರ ನಾವು ಇದನ್ನ ಯೂಲರ್ ಕಾಚಿ ಮೆಥಡಿಗೆ ಬರ್ಬೋದು. ಹಿಂಗ್ ಬರ್ದಾಗ ಡೈರೆಕ್ಟ್ ಆಗಿ ನಾ ಏನ್ ಬರಿತೀನಿ, ಈಗ ಅವ್ರು ಹೇಳಿದ ಪ್ರಕಾರ ಏನಂತ ಸಬ್ಸ್ಟಿಟ್ಯೂಟ್ ಮಾಡಂದ್ರ, ಎಕ್ಸ್ ಸ್ಕ್ವೇರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ನ ಅಂದ್ರೆ ಇದಿಷ್ಟನ್ನ ಏನಂತ ಬರೆಯೋಣ? ಡಿ ಇಂಟು ಡಿ ಮೈನಸ್ ಒನ್ ಇಂಟು ವೈ ಅಂತ ಬರೆಯೋಣ. ಇದನ್ನ ಏನಂತ ಬರೆಯೋಣ? ಮೈನಸ್ ಇದನ್ನ ಏನಂತ ಬರೆಯೋಣ? ಡಿ ಇಂಟು ವೈ ಅಂತ ಬರೀತಾನೆ. ಇದನ್ನ ಡಿ ವೈ ಅಂತ ಬರೆಯೋಣ. ಇದನ್ನ ಪ್ಲಸ್ ವೈ ಅಂತ ಬರೆಯೋಣ, ಈಕ್ವಲ್ ಟು 0. ಮುಗಿದೋಯ್ತು, ಬಂದ್ ಸೊಲ್ಯೂಷನ್. ಇದನ್ನ ಸಿಂಪ್ಲಿಫೈ ಮಾಡಿ. ಈಗ ಡಿ ಸ್ಕ್ವೇರ್ ಮೈನಸ್ ಡಿ, ಇಲ್ಲ ವೈ ಕಾಮನ್ ತೆಗೆದ್ಬಿಡು ಫಸ್ಟ್. ವೈ ಕಾಮನ್ ತೆಗೆದ್ರೆ ಏನು ಉಳಿತು ಒಳಗ? ಡಿ ಇಂಟು ಡಿ ಮೈನಸ್ ಒನ್ ಮೈನಸ್ ಡಿ ಪ್ಲಸ್ ಒನ್ ಈಕ್ವಲ್ ಟು 0. ಈಗ ಇದಿಷ್ಟೇ ತಗೋ. ಇದನ್ನ ಬೇಕಾದ್ರೆ ಎಮ್ ಒಳಗೆ ಬರ್ಕೊಂಡ್ಬಿಡು. ಎಮ್ ಇಂಟು ಎಮ್ ಮೈನಸ್ ಒನ್ ಮೈನಸ್ ಎಮ್ ಪ್ಲಸ್ ಒನ್ ಈಕ್ವಲ್ ಟು 0. ಎಮ್ ಸ್ಕ್ವಯರ್ ಮೈನಸ್ ಎಮ್ ಪ್ಲಸ್ ಒನ್ ಈಕ್ವಲ್ ಟು 0. ಓಕೆನಾ? ಇದನ್ನ ಬೇಕಾದ್ರೆ ಮತ್ತೆ ಸ್ಪ್ಲಿಟ್ ಗಿಟ್ ಮಾಡಂಗಿದ್ರೆ ಮಾಡ್ಕೋಬಹುದು, ಇದನ್ನ ಮತ್ತೆ ಕೂಡಿಸ್ಬೋದು. ಬಟ್ ಇಲ್ಲಿ ತಾನ ಸ್ಪ್ಲಿಟ್ ಆಗಿಬಿಟ್ಟೈತೆ, ನಾವ್ಯಾಕೆ ಯೋಚನೆ ಮಾಡೋಣ? ಎಮ್ ಕಾಮನ್ ತೆಗಿ, ಎಮ್ ಮೈನಸ್ ಒನ್ ಮತ್ತು ಮೈನಸ್ ಒನ್ ಕಾಮನ್ ತೆಗಿ, ಎಮ್ ಮೈನಸ್ ಒನ್ ಈಕ್ವಲ್ ಟು 0. ದೇರ್ಫೋರ್ ಎಮ್ ಈಕ್ವಲ್ ಟು 1, ಇನ್ನೊಂದು ಎಮ್ ಈಕ್ವಲ್ ಟು 1, ಎಮ್ ಈಕ್ವಲ್ ಟು 1 1 ಬಂತು. ಎಮ್ ಈಕ್ವಲ್ ಟು 1 1 ಬಂತಂದ್ರ what is the answer? Therefore CF is equal to same ಅದಾವ. therefore C1 plus C2 x into e to the power of x. This is your answer. ಮುಗೀತು.
ಎನಿ ಡೌಟ್? ರೈಟಾ? ಓಕೆ, ಸ್ವಲ್ಪ ಇಲ್ಲೊಂದು ಸ್ವಲ್ಪ ಟ್ವಿಸ್ಟ್ ಐತಿ. ಇಲ್ಲಿ ತನ ಮಾಡಿದ ಮೇಲೆ ಒಂದು ಸಣ್ಣ ಟ್ವಿಸ್ಟ್ ಐತಿ. ಅದು ಟ್ವಿಸ್ಟ್ ಏನಂತಂದ್ರೆ, ಈ ಇಕ್ವೇಶನ್ ಅನ್ನ ಅಥವಾ ಇವೇನ್ ಬರ್ಸಿದ್ವಲ್ಲ ಇಲ್ಲಿ, ಇವು ಹೆಂಗ್ ಬಂದವ್ರಿ ಸರ್, ಹಿಂಗ್ಯಾಕ್ ಬರಿಬೇಕ್ರಿ ಅಂತ ಕೇಳಿದ್ರೆ, ಇವು ಬರ್ಬೇಕಾದ್ರೆ ಒಂದು ಲಾಜಿಕ್ ಅದ. ಆ ಲಾಜಿಕ್ ಏನಂತಂದ್ರ, ಎಕ್ಸ್ ಈಕ್ವಲ್ ಟು ಇ ಪವರ್ ಟಿ ಅಂತ ತಗೊಂಡಿರ್ತಾರ, ಅಥವಾ ಜೆಡ್ ಈಸ್ ಈಕ್ವಲ್ ಟು ಇದನ್ನೇ, ಅಥವಾ ಇದೇನಿದು ಎಕ್ಸ್ ಈಕ್ವಲ್ ಟು ಆಯ್ತಾ, ಅವಾಗ ಇದನ್ನ ಎರಡು ಕಡೆ ಲಾಗ್ ತಗೊಂಡ್ರೆ ಏನಾಗ್ತ, ಲಾಗ್ ಎಕ್ಸ್ ಈಕ್ವಲ್ ಟು ಟಿ ಅಂತರ ಆಗ್ತದ, ಲಾಗ್ ಎಕ್ಸ್ ಈಕ್ವಲ್ ಟು ಟಿ ಅಂತ ಆಗ್ತದ. ಇದಾದ್ಮೇಲೆ ನೆಕ್ಸ್ಟ್ ಡಿ ಇದೆ ಅಂತಂದ್ರೆ ಅದಂತೂ ಗೊತ್ತದೆ, ಡಿ ಅಂದ್ರೆ ಡಿ ಬೈ ಡಿ ಜೆಡ್ ಅಂತ. ಇವು ಮೂರನ್ನು ನಾವು ಕನ್ಸಿಡರ್ ಮಾಡಿಕೊಂಡು ಈ ಕನ್ಕ್ಲೂಷನ್ಸಿಗೆ ಅರ್ಹವಾಗಿರ್ತೀವಿ. ಅದ್ರ ಸಲುವಾಗಿ ಬಂದ ಮೇಲೆ ಎಲ್ಲಾ ಇಕ್ವೇಶನ್ಸ್ಗಳು ಬಂದ ಮೇಲೆ ಯೂಶುವಲಿ ನಾವು ಇದನ್ನೇನ್ ಮಾಡ್ತೀವಿ ಅಂದ್ರೆ ಟಿ ಒಳಗೆ ಬರ್ಕೋಬೇಕು ಇದನ್ನ, ಬಿಕಾಸ್ ನಾವು ಎಕ್ಸ್ ಅನ್ನು ಬೇರೆ ಕಡೆ ಬರ್ಕೊಂಡಿರ್ತೀವಿ, ಟಿ ಒಳಗೆ ಬರ್ಕೋಬೇಕು ಇದನ್ನ. ಅವಾಗ ಏನಾಗ್ತದ, ಫೈನಲ್ ಆನ್ಸರ್ಗೆ ಸ್ವಲ್ಪ ಆಲ್ಟರ್ ಮಾಡ್ಬೇಕು. ಸಿ ಎಫ್ ಇಸ್ ಈಕ್ವಲ್ ಟು ಸಿ ಒನ್ ಪ್ಲಸ್ ಸಿ ಟು, ಟಿ ಅಂದ್ರೇನು ಲಾಗ್ ಎಕ್ಸ್, ಮತ್ತೆ ಇ ಪವರ್ ಟಿ ಅಂದ್ರೇನು ಎಕ್ಸ್. ಈಗ ಇದು ಫೈನಲ್ ಆಯ್ತು. ಇಲ್ಲಿ ತನಕ ನಮ್ಮ ಓಲ್ಡ್ ಮೆಥಡ್ ನಮ್ಮನ್ನ ಇಲ್ಲಿ ತನಕ ತಂದು ನಿಂದಿರ್ತದ. ಇದಾದ್ಮೇಲೆ ಇವೆರಡನ್ನು ನೀವು ಬಯಾಟ್ ಹಾಕಿರ್ಬೇಕು. ಎಕ್ಸ್ ಈಕ್ವಲ್ ಟು ಇ ಪವರ್ ಟಿ, ಲಾಗ್ ಎಕ್ಸ್ ಈಕ್ವಲ್ ಟು ಟಿ, ಇವೆರಡು ನೆನ್ಪಿಟ್ರಿ ಅಂದ್ರೆ ರೀಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ರೀಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಮುಗೀತು. ರೀಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿಗೆ ಪ್ರಾಬ್ಲಮ್ ಮುಗಿತದೆ. ಓಕೆನಾ? ಇನ್ನೊಂದು ಪ್ರಾಬ್ಲಮ್ ಕೊಡ್ಲಿ. ಈ ಪ್ರಾಬ್ಲಮ್ ನೋಡು, ಎಕ್ಸ್ ಸ್ಕ್ವೇರ್ ವೈ ಡಬಲ್ ಡ್ಯಾಶ್ ಪ್ಲಸ್ ಎಕ್ಸ್ ವೈ ಡ್ಯಾಶ್ ಮೈನಸ್ ವೈ ಈಕ್ವಲ್ ಟು 0. ಓಕೆ, ಫಸ್ಟ್ ಇದು ಬರ್ನೌಲೀಸ್ ಅಪ್ಲೈ ಮಾಡಕ್ ಬರ್ತೋ ಇಲ್ಲೋ ಯೋಚನೆ ಮಾಡ್ರಿ. ಆಪ್ಷನ್ಸ್ ಕೊಡ್ತೀನಿ ನೋಡು. ಆಪ್ಷನ್ ಎ ಸಿ ಒನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಟು ಎಕ್ಸ್ ಪವರ್ ಮೈನಸ್ 3. ಆಪ್ಷನ್ ಬಿ ಸಿ ಒನ್ ಪ್ಲಸ್ ಸಿ ಟು ಎಕ್ಸ್ ಟು ದಿ ಪವರ್ ಮೈನಸ್ 2. ಆಪ್ಷನ್ ಸಿ c1x plus c2 by x. Option D c1x plus c2x power 4. ಫಸ್ಟ್ ಇದು ಬರ್ನೌಲೀಸ್ಗೆ ಸಾರಿ ಯಾವ್ದಿದು ಯೂಲರ್ಸ್ಗೆ ಅಪ್ಲೈ ಮಾಡ್ಬೋದಾ? ಹೆಂಗ್ ಗೊತ್ತಾಯ್ತು? ಇಲ್ಲಿ ಎಕ್ಸ್ ಸ್ಕ್ವೇರ್ ಐತಿ, ಸೆಕೆಂಡ್ ಡಿಫ್ರೆನ್ಶಿಯೇಷನ್ ಐತಿ, ಎಕ್ಸ್ ಪವರ್ 1 ಐತಿ, ಇದು 1 ಡಿಫ್ರೆನ್ಶಿಯೇಷನ್ ಐತಿ, ಅಂದ್ರೆ ಅಪ್ಲೈ ಮಾಡ್ಬೋದು. ಹಿಂಗೆ ಅಪ್ಲೈ ಮಾಡ್ಬೋದು ಅಂದ ತಕ್ಷಣ ನಾವೇನ್ ಮಾಡ್ಬೇಕು, ಈಗ ಇದಿಷ್ಟಕ್ಕೂ ಏನಂತ ಬರೆಯೋಣ, ಡಿ ಇಂಟು ಡಿ ಮೈನಸ್ 1 ಇಂಟು ವೈ ಅಂತ ಬರೆಯೋಣ, ಪ್ಲಸ್ ಇದಕ್ಕೆ ಏನಂತ ಬರೆಯೋಣ, ಇದಕ್ಕೆ ಡಿ ಇಂಟು ವೈ ಅಂತ ಬರೆಯೋಣ, ಮೈನಸ್ ವೈ ಅಂತ ಬರೆಯೋಣ, ಈಕ್ವಲ್ ಟು 0. ಅವಾಗ ಇದೇನಾಯ್ತು, ವೈ ಕಾಮನ್ ತೆಗಿ, ಏನು ಉಳಿತು, ಡಿ ಇಂಟು ಡಿ ಮೈನಸ್ 1 ಪ್ಲಸ್ ಡಿ ಮೈನಸ್ 1 ಪ್ಲಸ್ ಡಿ ಮೈನಸ್ 1. ದೆನ್ ಇದೇನಾಗ್ತಾ, ಸ್ಪ್ಲಿಟ್ ಮಾಡು, ಡಿ ಸ್ಕ್ವೇರ್ ಮೈನಸ್ ಡಿ ಪ್ಲಸ್ ಡಿ ಮೈನಸ್ 1 ಇಂಟು ವೈ. ಇದನ್ನ ಎಮ್ ಒಳಗೆ ಬರ್ಕೊಂಡ್ರ ಇದು ಕ್ಯಾನ್ಸಲ್ ಆಯ್ತು, ಎಮ್ ಒಳಗೆ ಬರ್ಕೊಂಡ್ರೆ ಎಮ್ ಸ್ಕ್ವೇರ್ ಮೈನಸ್ 1 ಈಕ್ವಲ್ ಟು 0. therefore m is equal to m square equal to 1, m is equal to plus or minus 1, m is equal to plus or minus 1. then plus or minus 1 ಬಂತಂದ್ರೆ ಸಪ್ರೇಟ್ ಬರಿಬೇಕು, ಬಿಕಾಸ್ ಕೂಡ್ಸಿ ಬರಕ್ ಬರಂಗಿಲ್ಲ ಇದನ್ನ. ಅವಾಗ ಏನ್ ಮಾಡ್ತೀರಿ, ಸಿ ಎಫ್ ಇಸ್ ಈಕ್ವಲ್ ಟು ಸಿ ಒನ್ ಇ ಟು ದಿ ಪವರ್ ಆಫ್ ಟಿ, ಓಕೆ, ಸಿ ಟು ಇ ಟು ದಿ ಪವರ್ ಆಫ್ ಮೈನಸ್ ಟಿ, ರೈಟಾ? ಓಕೆ, ದೆನ್ ನಮ್ಮ ಮತ್ತೆ ಇಷ್ಟು ಬರದ ಮೇಲೆ ನಮ್ ನೆನ್ಪಿಟ್ಕೋಬೇಕು ಏನಂತ, ಎಕ್ಸ್ ಈಕ್ವಲ್ ಟು ಇ ಪವರ್ ಟಿ, ಲಾಗ್ ಎಕ್ಸ್ ಈಕ್ವಲ್ ಟು ಟಿ, ಅಂದ್ರೆ ಟಿ ಅಂದ್ರೆ ಏನ್ ಬರೀಬೇಕು ಈಗ, ಲಾಗ್ ಎಕ್ಸ್ ಬರೀಬೇಕು, ಸಿ ಒನ್ ಇ ಟು ದಿ ಪವರ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಸಿ ಟು ಇ ಟು ದಿ ಪವರ್ ಆಫ್ ಮೈನಸ್ ಲಾಗ್ ಎಕ್ಸ್, ದೆನ್ c1 e to the power of log x plus c2 e to the power of log 1 by x ಅಥವಾ x to the power of minus 1. ಹೌದಾ? then ಈ log cancel, c1x plus c2 by x, therefore this is cf.
ಅಲ್ಲ C1 ಇಂಟು ಎಕ್ಸ್ C2 ಬೈ ಎಕ್ಸ್ ಯಾವ ಆಪ್ಷನ್? ಸಿ ಆಪ್ಷನ್. ರೈಟಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಒಂದು ಏನು ಕನ್ಕ್ಲೂಷನ್ ಏನು, ಯೂಲರ್ಸ್ ಕಾಚೀಸ್ ಇಕ್ವೇಶನ್ ಅಪ್ಲೈ ಮಾಡ್ಬೇಕಂದ್ರ ನಿಮಗ ಎಷ್ಟು ಸತಿ ಡಿಫ್ರೆನ್ಶಿಯೇಷನ್ ಮಾಡಿರ್ತಿರಲ್ಲ, ಎಷ್ಟು ಸತಿ ಡಿಫ್ರೆನ್ಶಿಯೇಟ್ ಮಾಡಿರ್ತಿರಲ್ಲ ಅಷ್ಟರದ್ದು ಟರ್ಮ್ದು ಎಕ್ಸ್ ಇಲ್ಲಿರ್ಬೇಕು. ಹಂಗ ಹೋಗ್ಬೇಕಿದು, ತಿಳಿತಾ? ಅಂದ್ರೆ ಎಕ್ಸ್ ಕ್ಯೂಬ್ ಇತ್ತಂದ್ರ ಡಿ ಕ್ಯೂಬ್ ವೈ ಬೈ ಡಿ ಎಕ್ಸ್ ಕ್ಯೂಬ್ ಇರ್ಬೇಕು. ಎಕ್ಸ್ ಪವರ್ 4 ಜೊತೆಗೆ ಡಿ ಪವರ್ 4y ಬೈ ಡಿ ಎಕ್ಸ್ ಪವರ್ ಇರ್ಬೇಕು. ಎಕ್ಸ್ ಸ್ಕ್ವೇರ್ ಜೊತೆಗೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇರ್ಬೇಕು. ಇಂಥವು ಇದ್ದು ಅಂದ್ರ ಇವ್ರ ಮೆಥಡ್ ಅಪ್ಲೈ ಮಾಡು. ತಿಳಿತಾವ್? ಥ್ಯಾಂಕ್ ಯು ವೆರಿ ಮಚ್.